ಗುತ್ತಲ ತಾಲೂಕಿನಲ್ಲಿ ಬೀರಲಿಂಗೇಶ್ವರ ಸಮುದಾಯ ಭವನ ಹಾಗೂ ಶೈಕ್ಷಣಿಕ ಕಟ್ಟಡವನ್ನು ನಿರ್ಮಾಣ ಮಾಡಲಾಗುವುದು ಎಂದು ಶಾಸಕ ಬಸವರಾಜ ಶಿವಣ್ಣನವರ್ ಭರವಸೆ ನೀಡಿದರು. ಹಾವೇರಿ ಜಿಲ್ಲೆ ಗುತ್ತಲ ತಾಲೂಕಿನಲ್ಲಿ ಕುರುಬ ಸಮಾಜದ ವತಿಯಿಂದ ಬೀರಲಿಂಗೇಶ್ವರ ಸಮುದಾಯ ಭವನ ಹಾಗೂ ಶೈಕ್ಷಣಿಕ ಕಟ್ಟಡಕ್ಕೆ ಬ್ಯಾಡಗಿ ಮತಕ್ಷೇತ್ರದ ಶಾಸಕರಾದ ಬಸವರಾಜ ಶಿವಣ್ಣನವರು ಭರವಸೆ ನೀಡಿದ್ದಾರೆ. ಪಟ್ಟಣ ಪಂಚಾಯಿತಿಯ ಮಾಜಿ ಸದಸ್ಯರಾದ ಗುಡ್ಡಪ್ಪ ಗೊರವರ್ ನಮ್ಮ ಮಾಧ್ಯಮದ ಮುಖಾಂತರ ಮಾಹಿತಿ ನೀಡಿದ್ದಾರೆ. ಈ ಸಮಯದಲ್ಲಿ ಸಮಾಜದ ಮುಖಂಡರಾದ ವೀರೇಶ್ವರ ದೇವಸ್ಥಾನದ ಕಮಿಟಿ ಅಧ್ಯಕ್ಷರಾದ ಚಂದ್ರು ಪೂಜಾರ್, ಮಾರುತಿ ನೆಗಳೂರು, ಆನಂದ್ ಪೂಜಾರ್, ಮುದ್ಕಪ್ಪ ಪೂಜಾರ್, ಬಸಪ್ಪ ಗೊರವರ್ ಸೇರಿದಂತೆ ಸಮಸ್ತ ಸಮಾಜದ ಹಿರಿಯ ಮುಖಂಡರು, ಯುವಕರು ಉಪಸ್ಥಿತರಿದ್ದರು. ಸರ್ ಗುಡ್ಡಪ್ಪ ನೀಲಪ್ಪ ಗೊರವರ್ ಅಂತ ಹೇಳ್ಬಿಟ್ಟು ಪಟ್ಟಣ ಪಂಚಾಯತಿ ಮಾಜಿ ಸದಸ್ಯರು ಮತ್ತು ಅಧ್ಯಕ್ಷರು. ಇವತ್ತಿನ ದಿವಸ ಸನ್ಮಾನ್ಯ ಶ್ರೀ ಬಸವರಾಜ ಶಿವಣ್ಣವರು ಬ್ಯಾಡಗಿ ಕ್ಷೇತ್ರದ ಶಾಸಕರು. ಅವರು ನಮ್ಮ ಸಮಾಜದ ಬಾಂಧವರಾಗಿದ್ದರು. ನಾವು ಹಿಂದೆ ಸುಮಾರು ಒಂದು 15 ದಿವಸಗಳ ಹಿಂದೆ ಅಧಿವೇಶನದ ಟೈಮ್ನಲ್ಲಿ ಸಿದ್ದರಾಮಯ್ಯ ಸಾಹೇಬರು ಭೇಟಿಯಾಗಿದ್ವಿ. ಈ ದೇವಸ್ಥಾನದ ನಿಮಿತ್ತವಾಗಿ ಒಂದು ಸಮುದಾಯ ಭವನ ಮತ್ತು ಶೈಕ್ಷಣಿಕ ಕಟ್ಟಡದ ಬಗ್ಗೆ ಅನುದಾನ ಬಗ್ಗೆ ಮನವಿ ಕೊಟ್ಟಿದ್ವಿ. ಆ ಪ್ರಕಾರವಾಗಿ ಇವತ್ತು CM ಆಪ್ತ ಕಾರ್ಯದರ್ಶಿಗಳು ಇಲ್ಲಿಗೆ ಆಗಮಿಸಿದ್ರು. ಸಾಹೇಬರು ನಮ್ಮ ಗಮನಕ್ಕೆ ತಂದರು, ಹಿಂಗೆ ಬಂದೇವಿ ಈ ಥರ ಅಂತ ಹೇಳಿದ್ರು. ಆ ಪ್ರಕಾರವಾಗಿ ನಾವು ಇಲ್ಲಿ ಸರ ಭೇಟಿ ಕೊಟ್ಟು ಹೋಗ್ರಿ ಅಂತ ಹೇಳಿದ್ವಿ. ಆ ಪ್ರಕಾರವಾಗಿ ಇವತ್ತು ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಹೋಗಿದ್ದಾರೆ. ನಿಮ್ಮ ಏನೇನದು ಬೇಡಿಕೆ? ನಮ್ಮದು ಏನೇನದ ಒಂದು ಸಮುದಾಯ ಭವನ ಪ್ಲಸ್ ಮತ್ತು ಶೈಕ್ಷಣಿಕ ಕಟ್ಟಡದ ಬಗ್ಗೆ ಇದು ಒಂದೆರಡು ಬಗ್ಗೆ ಮಾಡಿಕೊಟ್ಟು ಅಂತ ಹೇಳಿದ್ದಾರೆ ನಮಗೆ. ಮನವಿ ಕೊಟ್ಟಿದ್ರಿ? ಹಿಂದೆ ಮನವಿ ಕೊಟ್ಟಿದ್ವಿ. ಆಲ್ಮೋಸ್ಟ್ ಅಲ್ಲಿ ಹಿಂದೆ ಅವ್ರು 2013 18 ಒಳಗಡೆ ಅವಾಗೂ ಸಾಹೇಬರು ಹೇಳಿದರು. ಆ ಪ್ರಕಾರವಾಗಿ ಅವು ನಮ್ಮ ಒಂದು ಅನಾನುಕೂಲಗಳಿಂದ ಹೋಗೋದಾಗಿದ್ದಿಲ್ಲ. ಇವತ್ತು ಆ ಟೈಮ್ ಕೂಡಿ ಬಂದಿದೆ. ಈ ಬೀರಲಿಂಗೇಶ್ವರ ದೇವಸ್ಥಾನದ ಪರವಾಗಿ ಎಲ್ಲ ಕಮಿಟಿಯ ಪರವಾಗಿ ಇವತ್ತು ಆ ಬೇಡಿಕೆಯನ್ನು ಸಲ್ಲಿಸಿದ್ದೇವೆ. ಆ ಪ್ರಕಾರವಾಗಿ CM ಸಿದ್ದರಾಮಯ್ಯ ಸಾಹೇಬರು ಅದರ ಬಗ್ಗೆ ಗಮನ ಹರಿಸ್ತೇವೆ ಅಂತ ಹೇಳಿದ್ದಾರೆ. ಇದು ಎಲ್ಲ ನಮ್ಮ ಆಶೀರ್ವಾದ. ಓಕೆ, ಥ್ಯಾಂಕ್ ಯು.